ನಮಸ್ಕಾರ. ಒಂದು ಅಭಿವೃದ್ಧಿ ಯೋಜನೆಗೆ ರಾಜಕೀಯವಾಗಿ ಬಳಕೆ ಆದರೆ ಈ ರೀತಿ ಆಗುತ್ತೆ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ. ಕೊಪ್ಪಳ ನಗರದಿಂದ ಕುಷ್ಟಗಿಗೆ ಹೋಗುವುದು ಮತ್ತು ಕುಷ್ಟಗಿ, ಕನಕಗಿರಿ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವ ಒಂದು ರಾಜ್ಯ ಹೆದ್ದಾರಿಯ ಮೇಲೆ ಒಂದು ರೈಲ್ವೆ ಸೇತುವೆಯನ್ನು ಕಳೆದ 3 ವರ್ಷಗಳ ಹಿಂದೆ ಮಂಜೂರಾಗಿ ಕಾಮಗಾರಿ ಮತ್ತು ಈ ಯೋಜನೆಗೆ ಆರಂಭದಲ್ಲಿಯೇ ಒಂದಿಷ್ಟು ವಿಘ್ನವಾಯಿತು. ಇದು ಯೋಜನೆ ಮೊದಲು ಇದ್ದ ಯೋಜನೆಯನ್ನು ಮತ್ತೆ ವಿನ್ಯಾಸ ಬದಲಾಗಿದ್ದರಿಂದ ಈಗ ಏನು ಕಳೆದ 2 ವರ್ಷಗಳ ಹಿಂದೆ ಮುಗಿಯಬೇಕಾಗಿದ್ದ ಯೋಜನೆ ಈ ವರ್ಷ ಈಗ ಮುಗಿದಿದೆ. ಬಹುತೇಕ ಎಲ್ಲ ಕಾಮಗಾರಿಗಳು ಮುಗಿದಿತ್ತು. ಈಗ ಉದ್ಘಾಟನೆ ಹಂತದಲ್ಲಿ ಇದೆ. ಈ ಉದ್ಘಾಟನೆ ಸಂದರ್ಭದಲ್ಲಿ ರಾಜಕೀಯ ಮೇಲಾಟ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು, ಇಲ್ಲಿ ಈ ಯೋಜನೆಯನ್ನು ಏನು ಮೇಲ್ಸೇತುವೆಯನ್ನು 23.65 ಕೋಟಿ ರೂಪಾಯಿಯಲ್ಲಿ ರೈಲ್ವೆ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಒಂದು ಸೇತುವೆಯನ್ನು ನಿರ್ಮಿಸಿದರು. ಆ ಸೇತುವೆ ನಿರ್ಮಾಣಕ್ಕೆ ಅಂದಿನ ಸಂಸದರಾದ ಸಂಗಣ್ಣ ಕರಡಿಯವರು ಪ್ರಯತ್ನ ಪಟ್ಟಿದ್ದೇನು ನಿಜ. ಆದರೆ ಅದರ ನಂತರದಲ್ಲಿ ಬಂದಿರೋ ಬೆಳವಣಿಗೆಯಲ್ಲಿ ಈಗ ಸೇತುವೆ ನಿರ್ಮಾಣವಾಗಿದೆ. ಈಗ ಏನು ಜನವರಿ 15ರಂದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಇದೆ. ಇಲ್ಲಿ ಲಕ್ಷಾಂತರ ಜನ ಬರುವಂಥ ಕಾರಣಕ್ಕಾಗಿ ಈ ಸೇತುವೆಯನ್ನು ಓಪನ್ ಮಾಡಿ ಇಲ್ಲಿಗೆ ಜನ ಸಂಚಾರಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಕಾಂಗ್ರೆಸ್ಸಿನ ಏನು ಸಂಸದರಾಗಿರುವಂಥ ಕಾಂಗ್ರೆಸ್ಸಿನ ರಾಜಶೇಖರ್ ಹಿಟ್ನಾಳ್ ಮತ್ತು ಅವರ ಸಹೋದರ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರ ಪ್ರಯತ್ನ ಆಯಿತು. ಆ ಪ್ರಯತ್ನಕ್ಕೆ ಇದಕ್ಕಾಗಿ ಅವರು ಕೇಂದ್ರ ಸರ್ಕಾರದ ರೈಲ್ವೆ ಬೋರ್ಡ್ನಲ್ಲಿ ಆಗಿರ್ಬೋದು ಅಥವಾ ರೈಲ್ವೆ ರಾಜ್ಯದವರೇ ಆಗಿರುವಂಥ ರೈಲ್ವೆ ರಾಜ್ಯ ಸಚಿವರಾದ ಸೋಮಣ್ಣ ಅವರನ್ನು ಸಂಪರ್ಕಿಸದೆ ತಾವೇ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ನಿಗದಿ ಮಾಡಿ ಇವತ್ತು 7ನೇ ತಾರೀಕು ಉದ್ಘಾಟನೆಗೆ ಕಾರ್ಯಕ್ರಮವನ್ನು ಸಿದ್ಧತೆ ಮಾಡಿಕೊಂಡಿದ್ದು. ಈಗ ಕುಷ್ಟಗಿ ರೈಲ್ವೆ ಗ್ರೇಟ್ನ ಓವರ್ ಬ್ರಿಡ್ಜ್ನ ಉದ್ಘಾಟನೆಗೆ ಈಗಾಗಲೇ ಕಾಂಟ್ರಾಕ್ಟ್ಗಳ ಜೊತೆ ಅಧಿಕಾರಿಗಳ ಜೊತೆ ಮಾತಾಡಿ ತ್ವರಿತವಾಗಿ ಕೆಲಸ ಮುಗಿಸ್ಬೇಕಂತ ಹೇಳಿದ್ವಿ. ಕೆಲಸವನ್ನು ಕೂಡ ಮುಗಿಸಿದ್ದಾರೆ. ಕಾಂಟ್ರಾಕ್ಟ್ ಕೂಡ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈಗ ನಮಗೆ ಸುಮಾರು 10-15 ಲಕ್ಷ ಜನ ಇವತ್ತು ಜಾತ್ರೆ ಸಮಯದಿಂದ ಸುಮಾರು ಒಂದು 15 ದಿವಸದಲ್ಲಿ 25 ಲಕ್ಷಕ್ಕೂ ಹೆಚ್ಚು ಜನ ನಮ್ಮ ಗವಿಮಠದ ಜಾತ್ರೆಗೆ ಭಕ್ತಾದಿಗಳು ಬರ್ತಾರೆ. ಮುಖ್ಯವಾಗಿ ಅದೇ ರಸ್ತೆ ಮೂಲಕ ಬರೋದ್ರಿಂದ ಅದನ್ನು ನಾವು ಉದ್ಘಾಟನೆ ಮಾಡಬೇಕು, ಜನರಿಗೆ ಅನುಕೂಲ ಮಾಡಬೇಕಂತೇಳಿ ಭಾಳಷ್ಟಿಂದ ಪ್ರಯತ್ನ ಮಾಡಿ ಮಾಡ್ತಾಯಿದ್ವಿ. ಆದರೆ ನಾವು ಏನಾಗಿತ್ತಂದರೆ ಉದ್ಘಾಟನೆ ಸಮಯದಲ್ಲಿ ನಾವು ಪ್ರೋಟೋಕಾಲ್ ಪ್ರಕಾರ ಮಾಡಬೇಕಾದ್ರೆ, ಶಿಷ್ಟಾಚಾರ ಪ್ರಕಾರ ನಾವು ಮಾಡಬೇಕಾದ್ರೆ ಅದನ್ನು ನಾವು ಮಂತ್ರಿಗಳಿಗೆ ಮನವಿ ಮಾಡಿಕೊಂಡು ಥ್ರೂ ಪ್ರಾಪರ್ ಚಾನಲ್ ಮಾಡಬೇಕಿತ್ತು. ಆದರೆ ಅದು ಅಷ್ಟೊಂದು ಸಮಯ ಇಲ್ಲ. ಈಗ ನಮಗೆ ಭಾಳ ಹತ್ರನೇ ಇರೋದ್ರಿಂದ ನಾವು ಉದ್ಘಾಟನೆಯನ್ನು ಮಾಡಿಬಿಟ್ಟು ಮಾಡೋಣ ಅಂತ ಮಾಡಿದ್ವಿ. ಅದು ನಿನ್ನೆ ನಾವು ಸಚಿವರಿಗೆ ಸಂಪರ್ಕ ಮಾಡಿದ ಹೊತ್ನಾಗ ಸಚಿವರು ಕೂಡ ಭಾಳ ಖುಷಿಯಿಂದ ಹೇಳಿದರು. ಅವರೇನು ನಾನು ಕೂಡ ಬರ್ತೇನೆ ಬಂದು ಉದ್ಘಾಟನೆ ಮಾಡಿ ನಾನು ಗವಿಸಿದ್ದೇಶ್ವರನ ದರ್ಶನ ಮಾಡ್ಕೊಂಡು ಶ್ರೀಗಳ ಆಶೀರ್ವಾದ ಪಡ್ಕೊಂಡು ಬರ್ತೇನೆ. ಆದರೆ ನೀವು ಉದ್ಘಾಟನೆಯನ್ನು ಸ್ವಲ್ಪ ಮುಂದೂಡ್ರಿ, ಅದು ಟ್ರಾಫಿಕ್ ನಿಂದಿರಿಸ್ಬೇಡ್ರಿ, ಜನರಿಗೆ ತೊಂದರೆ ಆಗೋದು ಬೇಡ, ಟ್ರಾಫಿಕ್ ಕ್ಲಿಯರ್ ಮಾಡಿರಿ, ಉದ್ಘಾಟನೆ ಒಂದು ದಿವಸ ಮಾಡೋಣ ನಮ್ಮ ಮಾತನ್ನು ಸಚಿವರು ಹೇಳಿದ್ಮೇಲೆ ನಾವು ಕೂಡ ಖುಷಿಯಿಂದ ಒಳ್ಳೆಯ ಕೆಲಸ ಆಗಿದೆ, ಮಂತ್ರಿಗಳು ಬಂದರೆ ಒಂದು ಒಳ್ಳೆಯ ಮೆಸೇಜ್ ಹೋಗುತ್ತೆ, ಇನ್ನೂ ಭಾಳಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ ಅಂದೇಳಿ ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ಮುಂದಾಕಿದ್ವಿ. ಆದರೆ ಅದರಲ್ಲಿ ಟ್ರಾಫಿಕ್ ನಾವು ಕ್ಲಿಯರ್ ಮಾಡಲಿಕ್ಕೆ ಸಚಿವರು ಕೂಡ ಇವತ್ತು ನಾನು ರೈಲ್ವೆ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಆಗಬೇಕಾಗಿದೆ, ನಾನು ತ್ವರಿತವಾಗಿ ಮುಗಿಸ್ಬೇಕಂತ ಹೇಳಿದ್ವಿ. ಸಚಿವರು ಕೂಡ ಹೇಳಿ, ಸಚಿವರು ನಾನು ಹೇಳ್ತೀನಿ ಇವತ್ತು 1-2 ದಿವಸದಲ್ಲಿ ಅದನ್ನೆಲ್ಲ ಕ್ಲಿಯರ್ ಮಾಡಿ ಸೇಫ್ಟಿ ನೋಡ್ಕೊಂಡು ರಿಲೀಸ್ ಮಾಡಿ. ಸಚಿವರು ಒಂದು ಮಾತು ಹೇಳಿದ್ದೇನೆಂದರೆ ಸೇಫ್ಟಿ ನೋಡ್ಕೊಂಡು ಮಾಡಿರಿ, ತ್ವರಿತವಾಗಿ ಮಾಡೋದ್ರಲ್ಲಿ ಸ್ಪೀಡಲ್ಲಿ ಮತ್ತೆ ಯಾವುದೋ ಅಚಾತುರ್ಯ ಆಗಬಾರ್ದು ಅಂತೇಳಿ ಅದು ಕೂಡ ಅವ್ರು ಒಳ್ಳೆಯ ಸಲಹೆಯನ್ನು ಸಚಿವರು ಕೂಡ ಹೇಳಿದ್ದಾರೆ. ಅವ್ರ ಅಧಿಕಾರಿಗಳ ಸೂಚನೆಯನ್ನು ಕೊಡ್ತೀನಿ, ಸೇಫ್ಟಿ ನೋಡ್ಕೊಂಡು ಮಾಡಿರಿ ಅನ್ನೋ ಮಾತನ್ನು ಹೇಳಿದ್ದಾರೆ, ಅಧಿಕಾರಿಗಳು ಹೇಳಿದ್ದಾರೆ. ಇವತ್ತು ತಪ್ಪಿ ನಾಳೆ ಆಗುತ್ತೆ. ಪ್ರೋಗ್ರಾಮ್ ಎಲ್ಲ ಅರೇಂಜ್ ಮಾಡಿರ್ತೀವಿ ಅಂತ ಅಲ್ಲಿ ಏನು ಮಾಡ್ತಿದ್ದೆ ಅದು ಪ್ರೋಗ್ರಾಮು ಇರೋದು ಬೇರೆ. ಅವರು ಯಾವತ್ತು ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡ್ತಾಯಿದ್ವಿ, ಅವ್ರು ನಮ್ಮ ನಗರಸಭೆಯಿಂದ ಅಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಆ ರಸ್ತೆಗೆ ಹೆಸರು ಇಡಬೇಕು ಅನ್ನೋದು ಮುಂಚೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಅವರು ನಗರಸಭೆಯಲ್ಲಿ. ಅದು ನಾವು 2 ಕಾರ್ಯಕ್ರಮ ಒಂದರಲ್ಲೇ ಮಾಡೋಣ ಅಂತ ಮಾಡಿದ್ವಿ. ಅದು ಈಗ ಅವರು ರಸ್ತೆಗೆ ನಗರಸಭೆ ರೀತಿಯಾಗಿ ಅವರು ನಗರಸಭೆಯಿಂದ ಆ ರಸ್ತೆಗೆ ಹೆಸರಿಡಂಥ ಕೆಲಸವನ್ನು ಮಾಡ್ತಾರೆ. ಅವ್ರ ಉದ್ಘಾಟನೆ ಮೇಲ್ಸೇತುವೆ ಉದ್ಘಾಟನೆಯನ್ನು ಸಚಿವರು ಬಂದಮೇಲೆ ಅದನ್ನ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡ್ತೀವಿ. ಆದರೆ ಜನರ ಅನುಕೂಲಕ್ಕೋಸ್ಕರ ಅಲ್ಲಿ ಟ್ರಾಫಿಕನ್ನು ಕ್ಲಿಯರ್ ಮಾಡ್ತೀವಿ. ಬಿಜೆಪಿ ನಾಯಕರ ಪ್ರತಿಷ್ಠೆಗೋಸ್ಕರ ಈ ಥರ ಆಗ್ತಾ ಇದೆಯಾ ಅಂತ ಬಿಜೆಪಿ ನಮ್ಮ ಹತ್ರ ಏನು ಯಾರು BJP ಸಂಪರ್ಕ ಮಾಡಿಲ್ಲ, ಅಂಥದ್ದು ಯಾವುದು ಮಾಹಿತಿ ಇಲ್ಲ. ನನ್ನ ಸಚಿವರು ಸಂಪರ್ಕ ಮಾಡಿದ್ರು, ಅವರು ಖುಷಿಯಿಂದ ಹೇಳಿದರು ಸಚಿವರು, ನಾನೇ ಬರ್ತೀನಿ ಅನ್ನೋ ಮಾತನ್ನು ಹೇಳಿದರು. ಇಲ್ಲ ಡೇಟ್ ಇಲ್ಲ. ಆ್ಯಕ್ಚುಲಿ ನಾವು ಇವತ್ತೇ ಕರೀಲಿಕ್ಕೆ ಮನವಿ ಮಾಡ್ಲಿಕ್ಕೆ ಕಾಲ್ ಮಾಡಿದ್ವಿ. ಸರ್ ಇವತ್ತೇ ಸಾಧ್ಯ ಆದ್ರೆ ಬಂದುಬಿಡ್ರಿ ಅನ್ನೋ ಮಾತನ್ನು
ಇಷ್ಟು ಅರ್ಜೆಂಟ್ನಾಗ ಹೆಂಗಾಗುತ್ತೆ ನಮ್ಮ ಶೆಡ್ಯೂಲ್ ಇರ್ತಾವೆ ಮಾತನ್ನು ಕೊಡಿ, ಅದು ಸತ್ಯ ಕೂಡ ನಾವು ಅದನ್ನು ಮುಂಚೆನೇ ಕೇಳ್ಕೋಬೇಕಿತ್ತು. ಅದು ನಾವು ಅದು ಬ್ರಿಡ್ಜ್ ರೆಡಿ ಆಗುತ್ತಲ್ಲ ಅಂತ ನಾವು ಇದರಲ್ಲಿ ಇದ್ವಿ, ಗೊಂದಲದಲ್ಲಿದ್ದು ನಾವು ಸಚಿವರಿಗೆ ಮಾತಾಡೋಕ್ಕಾಗಿರಲಿಲ್ಲ. ರೈಲ್ವೆ ಇಲಾಖೆಯವರು ಮಾಡ್ತಾ ಇದ್ರು ಅಥವಾ ನೀವು ಮಾಡ್ತಾ ಇರೋದು? ಉದ್ಘಾಟನೆ ಕಾರ್ಯಕ್ರಮ ಮುಂದೆ ಹಾಕಿದ್ವಿ ಅಂತ ಹೇಳಿದ್ವಲ್ಲ, ಅದು ಪ್ರೋಟೋಕಾಲ್ ಪ್ರಕಾರ ಮಾಡಿದರೆ ಡಿಪಾರ್ಟ್ಮೆಂಟ್ಲಿಂದಾನೇ ನಾವು ಮಾಡ್ತೀವಿ. ಡಿಪಾರ್ಟ್ಮೆಂಟಿಂದನೇ ಸಚಿವರು ಬಂದ ಮೇಲೆ ಮತ್ತೆ ಎಲ್ಲ ಇಲಾಖೆನೇ ಬಂದಂಗಲ್ಲ. ಈಗ ನಿನ್ನೆ ರೆಡಿ ಮಾಡ್ಕೊಂಡಿರೋದು ನಿನ್ನೆ ತರಾತುರಿಯಲ್ಲಿ ಅಂದರೂ ಕೂಡ ನಿನ್ನೆ ನಾವು ಟ್ರಾಫಿಕ್ ಕ್ಲಿಯರ್ ಮಾಡಲಿಕ್ಕೆ ಉದ್ಘಾಟನೆ ಅಲ್ಲ, ಉದ್ಘಾಟನೆ ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮ ಉದ್ಘಾಟನೆ ಆಗಬೇಕಾದ್ರೆ ಪ್ರೋಟೋಕಾಲ್ ಪ್ರಕಾರ ಆಗಬೇಕು, ನಾವು ಪರ್ಮಿಷನ್ ತೊಗೊಂಡು ಮಾಡಬೇಕು. ನಾವು ನಿನ್ನೆ ಮಾಡಬೇಕಂದದ್ದು ಟ್ರಾಫಿಕ್ ಕ್ಲಿಯರ್ ಮಾಡಲಿಕ್ಕೆ, ಟ್ರಾಫಿಕ್ಕಿಗೆ ಚಾಲನೆ ಕೊಡೋರಿದ್ವಿ. ಉದ್ಘಾಟನೆ ಕಾರ್ಯಕ್ರಮ ಅಲ್ಲ, ಉದ್ಘಾಟನೆ ಅಂದರೆ ಅದು ಸರ್ಕಾರಿ ಕಾರ್ಯಕ್ರಮ, ಸರ್ಕಾರಿ ಶಿಷ್ಟಾಚಾರದ ಪ್ರಕಾರ ಆಗಬೇಕದು. ವಿವಾದ ಸ್ಟಾರ್ಟ್ ಆಗಿದೆ. ಸರ್ಕಾರದ ಯೋಜನೆ ಅಲ್ಲ, ಅದು ನೀವು ಸ್ವಲ್ಪ ಅದರಲ್ಲಿ ತಮಗೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪಾಗಿ ಹರಿದಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕರಡಿ ಸಂಗಣ್ಣವ್ರ ಹೆಸರು ಸೇತುವೆಗಿಡೋದಲ್ಲ, ತಪ್ಪು ಅದು. ಅದು ಸೇತುವೆಗಲ್ಲ, ಅದೇ ಹೇಳ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೂಡ ನೋಡಿದೆ, ಕರಡಿ ಸಂಗಣ್ಣವ್ರ ಕೊಡುಗೆ ಅಂತ ಹಾಕಿದೆ. ಹಂಗಲ್ಲ, ಆ್ಯಕ್ಚುಲಿ ಆ ರಸ್ತೆಗೆ ನಾಮಕರಣ ಮಾಡ್ತಿದಾರಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ ರಸ್ತೆ ಅಂದೇಳಿ ಆ ಬೋರ್ಡನ್ನು ಸಂಗಣ್ಣ ಸಾಹೇಬರು ಕೊಡಿಸಿದ್ದಾರೆ. ಆ ಬೋರ್ಡ್ ಕೊಡಿಗೆ ನಾಮಫಲಕ ಕೊಡಿಗೆ ಸಂಗಣ್ಣ ಸಾಹೇಬ್ರದ್ದು ಅಂತೇಳಿ ಅದನ್ನು ನಿನ್ನೆ ಆಗಲೇ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಸೋಷಿಯಲ್ ಮೀಡಿಯಾ ಈ ಥರ ಬರ್ತಿದೆ ಅನ್ನೋದು ನಾನು ಅವ್ರಿಗೆ ಹೇಳಿದ್ದೀನಿ, ಆಯೋಜಕರಿಗೆ ಹೇಳಿದ್ದೀನಿ, ಅದು ಸರಿ ಮಾಡಿದ್ದಾರೆ ಅವರು. ಆ ಬೋರ್ಡಿಗೆ ಅವ್ರು ಕೊಡೋದ್ರ ತಪ್ಪೇನೈತಿ, ಯಾರು ಕೊಟ್ಟರು ಅವ್ರ ಹೆಸರು ಹಾಕ್ತಾರೆ. ಬ್ರಿಡ್ಜ್ ಮೇಲೆ ಹಾಕಿರೋದ್ರಿಂದ ಅವರೇ ಬ್ರಿಡ್ಜ್ ಕಟ್ಟಿಸ್ತಾರೆ. ಬ್ರಿಡ್ಜ್ ಮ್ಯಾಗ ಹಾಕಿಲ್ಲ, ಬ್ರಿಡ್ಜ್ ಬಿಟ್ಟು ಮುಂದ್ಗಡೆ ಐತೆ ಅದು ಬ್ರಿಡ್ಜ್. ರೈಲ್ವೆ ಈಗ ಯಾವುದೇ ಪ್ರಾಪರ್ಟಿ ಕೂಡ ರೈಲ್ವೆಗೆ ನಗರಸಭೆ ಆ ಜಾಗವನ್ನು ಹ್ಯಾಂಡ್ ಓವರ್ ಮಾಡಿರುತ್ತೆ ವರ್ಕ್ ಮಾಡಲಿಕ್ಕೆ. ಅದಾದ ನಂತರ ಕೆಲಸ ಆದಮೇಲೆ ಮತ್ತೆ ಅವರು ವಾಪಸ್ ಮಾಡ್ತಾರೆ, ಮೇಂಟೆನೆನ್ಸಿಗೆ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಪ್ರಾಪರ್ಟಿ ಯಾರ್ದು? ನಗರಸಭೆ. ಮತ್ತು ನಗರಸಭೆ ಅದು ಬಾಡಿ ಇರ್ತೈತಿ, ಅವ್ರು ಡಿಸಿಷನ್ ತಗೋತಾರೆ. ಅದಕ್ಕೆ ರೈಲ್ವೆ ಬೋರ್ಡ್ನವರು ಅವಕಾಶವನ್ನು ನೀಡದೇ ಇರುವುದು ಒಂದು ಕಡೆ ಆಗಿದ್ರೆ, ಈ ಕುರಿತು ಸೋಮಣ್ಣನವರಿಗೆ ಸಂಪರ್ಕ ಮಾಡಿದಾಗ ಈ ಸದ್ಯಕ್ಕೆ ನೀವು ಉದ್ಘಾಟನೆ ಮಾಡಬೇಡ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ ಅನ್ನೋದು ಕಾಂಗ್ರೆಸ್ನ ವಾದ. ಆದರೆ ಇಲ್ಲಿ ಮುಖ್ಯವಾಗಿರುವಂಥದ್ದು ಹೇಳಿದೆ, ಸಂಪೂರ್ಣವಾಗಿ ಏನು ಹಿಂದೆ ಕೇಂದ್ರ ಸರ್ಕಾರದ ಒಂದು ಪಕ್ಷವಾಗಿರುವಂಥ BJPಯನ್ನು ಹೊರತುಪಡಿಸಿ ಇವರು ರಾಜಕಾರಣವನ್ನು ಮಾಡೋದಕ್ಕೆ ಹೋಗಿದ್ದಾಗ ಅದಕ್ಕೆ ಕೇಂದ್ರ ಸಚಿವರಾದ ಸೋಮಣ್ಣವರು ಬ್ರೇಕ್ ಆಗಿದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮತ್ತು ಇಲ್ಲಿಯ ಸ್ಥಳೀಯ MLC ಆಗಿರುವಂಥ ಹೇಮಲತಾ ಅವ್ರಿಗೂ ಸಹ ಅವರು ಆಹ್ವಾನ ಮಾಡದೇ ಇರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ನನಗೆ ಅದ್ರ ಬಗ್ಗೆ ಯಾವುದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಇವರು ಈ ಫ್ಲೈಓವರ್ ಉದ್ಘಾಟನೆ ಮಾಡೋಂಥದ್ದು ಉದ್ದೇಶ, ನಾನು ಕೆಲವೊಂದು ಫೋನ್ಗಳು ಬಂದವು, ನನಗೆ ಯಾವ ಕರೆನೂ ಇಲ್ಲ, ಯಾವ ಫೋನೂ ಇಲ್ಲ. ನನಗೆ ಅದ್ರ ಬಗ್ಗೆ ಸಂಪೂರ್ಣವಾದಂಥ ನನಗೆ ಮಾಹಿತಿ ಇಲ್ಲ ನನಗೆ ಹೇಳಬೇಕಂದ್ರೆ. ಆ್ಯಕ್ಚುಲಿ ಮತ್ತು ಇದು ಅಲ್ಲಿ ಫ್ಲೈಓವರು ಮುಗಿದ ಮೇಲೆ ಅವರು ರೈಲ್ವೆ ಇಲಾಖೆಯವರು ತಮ್ಮ ಪ್ರೋಟೋಕಾಲ್ ಪ್ರಕಾರ ಎಲ್ಲರನ್ನು ಕರೆದು ಬಿಟ್ಟು ಮಾಡ್ತಕ್ಕಂಥದ್ದು ಸಂಪ್ರದಾಯ ಇದೆ. ಆದರೆ ಈಗ ನಮ್ಮ ಮುಂಬರ್ತಕ್ಕಂಥ ನಮ್ಮ ಗವಿಸಿದ್ದೇಶ್ವರ ಜಾತ್ರೆ ಸಲುವಾಗಿ ಬರ್ತಕ್ಕಂಥ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಂದು ಒಂದು ಇದರಿಂದ ಮಾಡ್ತಿರ್ಬೋದು ಅಂತ ನನ್ನ ಅನಿಸಿಕೆ ಇದೆ. ರದ್ದಾಗಿದೆ ಅಂತಂದರೆ ಅಧಿಕೃತವಾಗಿ ಎಲ್ಲಿದ್ದಾಗಬೇಕಾ ಅಲ್ಲಿದ್ದಾಗಬೇಕಲ್ಲ. ಈಗ ಸರ್ಕಾರದ ಅನುದಾನ ಪ್ರಾಯೋಜಕತ್ವದಲ್ಲಿ ನಡೀತಾ ಇದೆ. ಸ್ಟೇಟು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ಆಗಿರ್ತಕ್ಕಂಥದ್ದು ಫ್ಲೈಓವರ್ ಅದು. ಈಗ ಎಲ್ಲರನ್ನು ಕರೆದುಬಿಟ್ಟು ಅವರೇ ಮಾಡ್ತಾರೆ, ಇಲಾಖೆಯವರು ಮಾಡಿಬಿಟ್ಟೆ ಅವ್ರನ್ನ ಜಿಲ್ಲೆಗೆ ಒಪ್ಪಿಸ್ತಾರಲ್ಲ, ಅದು ಆಗಿರ್ಬೇಕಾಗಿತ್ತು. ಎಲ್ಲೋ ಒಂದು ಕಡೆ ರಾಜಕೀಯ ವಿಚಾರವಾಗಿಯೂ ಕೂಡ ನಿಮ್ಮನ್ನು ಪ್ರೋಟೋಕಾಲ್ದಿಂದ ಹೊರಗಿಟ್ಟು ಮಾಡೋಕೆ ಮುಂದಾದ್ರ ಅನ್ನುವಂಥ ಒಂದು ಅನುಮಾನ. ಮತ್ತು ನಮ್ಮನ್ನು ಕರೆದಿಲ್ಲ ಅಂತಂದ್ರೆ ಹಾಗೇನೆ ಅನ್ಕೊತಾರೆ ಜನ. ಒಂದು ರಾಜಕೀಯ ಪಕ್ಷನ ಹೊರಗಿಟ್ಟು ಮಾಡ್ತಕ್ಕಂಥದ್ದು ಚೆನ್ನಾಗಲ್ಲ. ಇಲ್ಲಿ ನಾವು ಏನು ಕೆಲಸ ಯಾವುದೋ ಒಂದು ಪಕ್ಷ ಬರಲಿ, ಯಾವುದೇ ಒಂದು ಆಡಳಿತ ಪಕ್ಷ ಬರಲಿ, ಮಾಡ್ತಕ್ಕಂಥ ಕೆಲಸ ನಾವು ಒಳ್ಳೆಯದೇ ಮಾಡ್ತೀವಿ. ಅದು ಈ ಒಂದು ಫ್ಲೈಓವರ್ ವಿಷಯದಲ್ಲಿ ರಾಜಕೀಯ ಮಾಡೋದು ಚೆನ್ನಾಗಲ್ಲ. ನಮಗೆ BJP ಪಕ್ಷದವರಿಗೆ ಅವರು ಯಾಕೆ ನನಗೆ ಮಾಹಿತಿ ಇಲ್ಲ, ನನಗೆ ಯಾವುದೀತು ಮಾಹಿತಿ ಇಲ್ಲ. ನಾನೀಗ ಹಾಗೆ ಫೋನ್ ಮಾಡಿದವ್ರ ಬಾಯಲ್ಲಿ ಕೇಳಿಬಿಟ್ಟು ನಾನು ಮಾತಾಡ್ತಕ್ಕಂಥದ್ದು. ನಿನ್ನೆ ಯಾರೋ ಒಬ್ಬರು ಹೇಳಿದ್ರು, ಇಲ್ಲ ಮೇಡಮ್ ನಡೀತಾ ಇದೆ ಅಂತಂದು. ಅದ್ರ ಬಗ್ಗೆನೂ ನನಗೇನು ಗಮನ ಇಲ್ಲ. ಯಾಕಂದರೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ನನಗೆ ಕರೀತಾರೆ. ಹಿಂದೆ ನಾವು ರೈಲ್ವೆ ಇದರಲ್ಲಿ ಲಿಫ್ಟ್ ಒಂದು ಆಮೇಲೆ ಎಲ್ಲವನ್ನು ಉದ್ಘಾಟನೆ ಮಾಡಬೇಕಾಯ್ತಂದ್ರೆ ಇದೇ ನಮ್ಮ ಮಾಜಿ ಸಂಸದರಾದಂಥ ಕರಡಿ ಸಂಗಣ್ಣವರು BJP ಪಕ್ಷದಲ್ಲಿ ಇದ್ದವಾಗ ಅವರು ಮಾಡಿದರು, ಎಲ್ಲರನ್ನು ಕರೆದು ಮಾಡಿದರು.
ಅಲ್ಲಿ ಎಲ್ಲರೂ ಬಂದಿದ್ದರು, ಎಲ್ಲರೂ ಪ್ರೋಟೋಕಾಲ್ ನಡೆಯಲ್ಲೇ ಮಾಡಿದರು. ಸೋಮಣ್ಣ ಅವ್ರಿಗೆ ಹೇಳಿ ಅದನ್ನ ಉದ್ಘಾಟನೆ ಆಗಲಂಗೆ ನೀವೇನು ಬಿಜೆಪಿ ಅವರು ನೋಡ್ಕೊಡಿದಾರೆ, ಸ್ಥಳೀಯ ಬಿಜೆಪಿ ನಾಯಕ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೇನು ಹೇಳ್ತೀನಲ್ಲ, ನಾವು ನಮ್ಮ ಇದರಲ್ಲಿ ನಿನ್ನೆ ಸತ್ಯ ಸಂಶೋಧನೆ ತಂಡ ಬಂತು, ಇದರಲ್ಲೇ ಮತ್ತು ಪ್ರತಿಭಟನೆ ಇದರಲ್ಲೇ ನಾವು ನಿರತರಾಗಿದ್ದೀವಿ. ಇದು ಒಂದು ಫ್ಲೈಓವರ್ ಉದ್ಘಾಟನೆ ಆಗ್ತಕ್ಕಂಥದ್ದು ಒಂದು ಆರೋಗ್ಯಪೂರ್ಣವಾಗಿ ಒಂದು ವಾತಾವರಣದಲ್ಲಿ ಆಗಬೇಕದು. ಈ ರೀತಿ ನನಗೆ ಸೇರಿದ್ದು ನಾನು ಮಾಡ್ತೀನಿ ಅನ್ನೋದು ಈಗೇನು ನಡೀತಾ ಇದ್ದಾವಲ್ಲ, ಇವು ಒಂದು ಜನರಿಗೆ ತಪ್ಪು ಸಂದೇಶ ಕೊಡ್ತಕ್ಕಂಥದ್ದು. ಯಾವುದು ಒಳ್ಳೆ ನಡೆಯಲ್ಲ, ಆರೋಗ್ಯಪೂರ್ಣವಾಗಿಯೂ ಅಲ್ಲ. ಇದು ಏನಾದರೂ ಜನರ ಮಾತಿಗೆ ಆಹಾರ ಆಗ್ತಿರ್ತಕ್ಕಂಥ ಕೆಲಸ ಅಂತ ನಾನು ಹೇಳ್ತೀನಿ. ಇದೆ ರಾಜ್ಯ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲೇ ಉದ್ಘಾಟನೆ ಆಗಿರ್ತದೆ. ಈಗ ನಾನು ಒಂದು ಹೇಳ್ತೀನಿ, ಈ ಭಾಗ್ಯನಗರದ್ದು ಇದ್ದಿದ್ದಾಗ ಅದನ್ನು ಅದೇ ರೀತಿ ಆಯಿತು, ಈ ಗಿಣಿಗೇರಿ ಫ್ಲೈಓವರ್ ಆಯಿತು ಅದೇ ರೀತಿ ಆಯಿತು, ಆಮೇಲೆ ಯಲಬುರ್ಗದಲ್ಲಿ ಫ್ಲೈಓವರ್ ಆಯಿತು ಅದೇ ರೀತಿ ಆಯಿತು. ಆದರೆ ಯಲಬುರ್ಗ ಫ್ಲೈಓವರ್ ಮಾಡಬೇಕಾದಾಗ ನಮಗೆ ಏನು ಕರೆದೇ ಇಲ್ಲ. ನಾನೊಬ್ಬ ಶಾಸಕಿ ಅನ್ನೋದು ಮರೆತು ಬಿಟ್ಟರೆ ಏನೋ ಬಹುಶಃ ಇಲಾಖೆಯವರು ಶಾಸಕರು ಅವ್ರು ನನಗೆ ಇನ್ನೂ ಇನ್ಫಾರ್ಮೇ ಇಲ್ಲ, ನನಗೆ ಕರೀಲಿಲ್ಲ ಕೂಡ. ಅಲ್ಲಿ ನಾನು ಕರೆಯೋಕ್ಕೆ ಬರೋದಿಲ್ಲ ಅಂತ ಏನಾದರೂ ಒಂದು ರೂಲ್ಸ್ ಇತ್ತು ಅಂತಂದರೆ ಸೌಜನ್ಯ ಅನ್ನೋದು ಒಂದಿರ್ತದಲ್ಲ. ಈ ಒಂದು ಕೊಪ್ಪಳದಲ್ಲಿ ನಾನೊಬ್ಬ ಮಹಿಳಾ ಶಾಸಕಿದ್ದೇನೆ, ಕರಿಬೋದಾಗಿತ್ತು ದೊಡ್ಡ ಮನಸ್ಸು ಮಾಡಿ, ಅಥವಾ ನಮ್ಗೆ ಕರೆಯೋದೇ ಇಲ್ಲ ನನಗಿತ್ತಂದ್ರೆ. ಆ ರೀತಿ ನಡೆಗಳು ಆಗ್ತಾಯಿಲ್ಲ. ಇದ್ರ ಬೆಳವಣಿಗೆ ಇದು ಮುಂದುವರೆದ ಭಾಗ ಅಂತ ನನ್ನ ಅನಿಸಿಕೆ. ನನಗೆ ಭಾಳ ಬೇಜಾರಾಗ್ತದೆ ಈ ರೀತಿ ನಡೆಯಿಂದ. ಈ ಕಾರಣಕ್ಕಾಗಿ ಅವರು ವಿರೋಧನೂ ಆಯಿತು. ಮತ್ತು ಇನ್ನೊಂದು ಇಲ್ಲಿ ಅದಕ್ಕೆ ಕಿತ್ತೂರು ರಾಣಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮೇಲ್ಸೇತುವೆ ಅಂತ ಒಂದು ನಾಮಕರಣ ಮಾಡಿ ಅದಕ್ಕಿಟ್ಟರು. ಅದು ನಾಮಕರಣಕ್ಕೆ ವೀರರಾಣಿ ಚೆನ್ನಮ್ಮ ನಾಮಕರಣಕ್ಕೆ ಯಾರೂ ವಿರೋಧ ಇಲ್ಲ. ಆದರೆ ಅದಕ್ಕೆ ಬೋರ್ಡನ್ನು ನಿರ್ಮಿಸಲು ಏನು ಹಣವನ್ನು ಕೊಟ್ಟಿರುವಂಥ ಮಾಜಿ ಸಂಸದ ಸಂಗಣ್ಣ ಕರಡಿಯವರ ಹೆಸರು ಮತ್ತು ಕೊಡುಗೆಯನ್ನು ನೀಡೋದಕ್ಕೆ BJPಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಯಿತು. ಇದು ವಿವಾದವಾಗಿ ಕೊನೆಗೆ ಇವತ್ತು ನಿಗದಿಯಂತೆ ಇವತ್ತು ಮೇಲ್ಸೇತುವೆ ಉದ್ಘಾಟನೆ ಆಗಬೇಕಾಯಿತು. ಆದರೆ ಕೊನೆಯ ಗಳಿಗೆಯಲ್ಲಿ ಆ ಮೇಲ್ಸೇತುವೆಯನ್ನು ಮುಂದೂಡಿ ಮುಂದೆ ಇದೇ ವೇದಿಕೆಯಲ್ಲಿ ಇವತ್ತು ವೇದಿಕೆಯನ್ನು ಸಿದ್ಧ ಮಾಡಿದರು. ಆ ಕಾರಣಕ್ಕಾಗಿ ಇವತ್ತು ಅಲ್ಲಿ ಮೇಲ್ಸೇತುವೆ ಬದಲಾಗಿ ಅದೇ ರಸ್ತೆಗೆ ಏನು ಕೊಪ್ಪಳದ ಬಸವೇಶ್ವರ ವೃತ್ತದಿಂದ ಕುಷ್ಟಗಿ ರೈಲ್ವೆ ಗೇಟ್ ಹೋಗುವಂಥ ಕುಷ್ಟಗಿ ಮಾರ್ಗಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ರಸ್ತೆ ಅಂತ ನಾಮಕರಣ ಮಾಡುವಂಥ ಕಾರ್ಯಕ್ರಮ ನೀಡಿತು. ಇದು ಒಂದು ರಾಜಕೀಯ ಕಾರಣಕ್ಕಾಗಿಯೇ ಈ ಮೇಲ್ಸೇತುವೆ ಮೇಲಾಟಕ್ಕೆ ಬಲಿಯಾಯಿತು ಅನ್ನುವಂಥ ಮಾಹಿತಿ ಕೇಳಿಬರ್ತಾ ಇದೆ. ಆದರೆ ಒಂದು ಏನು ಸಂತೋಷ ವಿಷಯ ಏನಂತೇಳಿದರೆ, ಈಗ ಅದು ಅಧಿಕೃತವಾಗಿ ಉದ್ಘಾಟನೆಗೆ ಮತ್ತು ಆ ರಿಬ್ಬನ್ ಕಟ್ಟಾಗಿ ಮತ್ತು ಆಕಾರಕ್ಕಾಗಿ ಕೇವಲ ನಿಲ್ಲದೆ ಇನ್ನೂ ಒಂದು ದಿನ ಮತ್ತು 2 ದಿನದಲ್ಲಿ ಅಲ್ಲಿರುವ ಸಣ್ಣ ಪುಟ್ಟ ಕೆಲಸಗಳನ್ನು ಮೂಡಿ ಜನಕ್ಕೆ ಸಂಚಾರಕ್ಕೆ ಅವಕಾಶ ಕೊಡಲು ಕೇಂದ್ರದ ರೈಲ್ವೆ ರಾಜ್ಯ ಸಚಿವರು ಸಹ ಸೂಚನೆ ನೀಡಿದ್ದಾರೆ ಮತ್ತು ಅದಕ್ಕೆ ಇಲ್ಲಿಯ ರೈಲ್ವೆನವರು ಸಹ ಸಹಕಾರ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈ ಕಾರಣಕ್ಕೆ ಒಂದು ವೇಳೆ ಇದು ರೈಲ್ವೆದಲ್ಲಿ ಇನ್ನೊಂದು ಸ್ವಲ್ಪ ವಿರೋಧ ಮಾಡಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಕಷ್ಟವಾಗುವೆಲ್ಲ ಸಾಧ್ಯತೆ ಇದೆ. ಅದಕ್ಕೆ ಜನರು ಸಹ ವಿರೋಧ ಆಗಿದೆ. ಆದರೆ 1-2 ದಿನದಲ್ಲಿ ರೈಲ್ವೆ ಮುಕ್ತವಾಗಿ ರೈಲ್ವೆಯಿಂದ ಈ ಸೇತುವೆ ಮೇಲೆ ಜನ ಸಂಚರಿಸುವ ಎಲ್ಲ ಸಾಧ್ಯತೆಗಳಿವೆ ಅನ್ನುವಂಥ ಮಾತಿದೆ. ಒಂದೆರಡು ಸಂಚರಿಸದಿದ್ದರೆ ಜನ ರೊಚ್ಚಿಗೀಳುವ ಸಾಧ್ಯತೆಯೂ ಇದೆ. ಈ ಕುರಿತು ಇನ್ನೂ 1-2 ದಿನದಲ್ಲಿ ಸ್ಪಷ್ಟತೆ ಸಿಗಲಿದೆ ಅನ್ನುವಂಥ ಮಾಹಿತಿ ಇದೆ.